ಅಘೋರಿಗಳ ನಡುವೆ. ಮೂಲ: ಸುರೇಶ್ ಸೋಮಪುರ. ಬರೆದಿರುವ ಪುಸ್ತಕ ಎಂ. ಎ. ನಾಗರಾಜ್ ರಾವ್ ಅವರು ಕನ್ನಡಕ್ಕೆ ಅನುವಾದಿಸಿದ್ದಾರೆ. ಬಹಳ ವರ್ಷಗಳ ಹಿಂದೆ ಸುಧಾ ವಾರ ಪತ್ರಿಕೆಯಲ್ಲಿ ಧಾರಾವಾಹಿಯಾಗಿ ಬಂದಿತ್ತಂತೆ. ಕುಂಭಮೇಳದ ಸಂದರ್ಭಗಳಲ್ಲಿ ಕಾಣಸಿಗುವ ಅಘೋರಿ ಗಳ ಜೀವನ ಶೈಲಿಯನ್ನ ಸುರೇಶ್ ಸೋಮಪುರ ಅವರು ತಮ್ಮ ಪುಸ್ತಕದ ವಸ್ತುವನ್ನಾಗಿಸಿದ್ದಾರೆ. ನಿಜಕ್ಕೂ ಈ ಪುಸ್ತಕದ ಪುಟಗಳನ್ನು ತಿರುಗಿಸುತ್ತಾ ಹೋದಂತೆ ಭಯಾನಕತೆಯ ಅನಾವರಣವಾಗುತ್ತಾ ಹೋಗುತ್ತದೆ. ಅಘೋರಿಗಳ ಜೀವನ ಅಂದರೆ ಈ ರೀತಿಯಲ್ಲೂ ಇರುತ್ತಾ ಅನ್ನುವಷ್ಟು ಭೀಕರವಾಗಿರುತ್ತಾ ಅಂತನಿಸತೊಡಗುತ್ತದೆ. ಅದಕ್ಕೆ ಅಲ್ವಾ ಅಘೋರಿಗಳನ್ನ ಹಠಯೋಗಿಗಳು ಅಂತ ಕರೆಯೋದು. ಹಿಮಾಲಯದ ಮಂಜಿನಲ್ಲಿ ನಗ್ನರಾಗಿ ಮಲಗುವುದು, ಚೂಪಾದ ಮೊಳೆಯ ಹಾಸಿಗೆಯ ಮೇಲೆ ಮಲಗುವುದು, ಸೂಜಿಯಿಂದ ಚುಚ್ಚಿಸಿಕೊಂಡು ತಮ್ಮನ್ನು ತಾವು ನೋಯಿಸಿಕೊಳ್ಳುವುದು ಇವೆಲ್ಲ ಅವರ ಹಠಯೋಗದ ಕೆಲವು ನಿದರ್ಶನಗಳು. ಒಬ್ಬ ಅಘೋರಿಯಿಂದಾದ ತನ್ನ ಗೆಳೆಯನ ಸಾವು ಲೇಖಕರನ್ನು ಈ ಅಘೋರಿಗಳ ಸಿದ್ಧಿಯ ಹಿಂದಿನ ರಹಸ್ಯವನ್ನು ತಿಳಿದುಕೊಳ್ಳಲು ಕಾತರರಾಗುವಂತೆ ಮಾಡುತ್ತದೆ. ಅದೃಷ್ಟವಶಾತ್ ಲೇಖಕರಿಗೆ ಅಜ್ಞಾತ ಸ್ಥಳವೊಂದರಲ್ಲಿ ನಡೆಯುವ ಈ ಅಘೋರಿಗಳ ಸಾಧನಾ ಶಿಬಿರಕ್ಕೆ ಅತಿಥಿಯಾಗಿ ಹೋಗುವ ಅವಕಾಶ ಸಿಗುತ್ತದೆ. ಆ ಸಾಧನಾ ಶಿಬಿರದಲ್ಲಿ ಲೇಖಕರ ಸಹಾಯಕ್ಕಾಗಿ ಸಿಗುವ ಅಘೋರಿಯೊಬ್ಬ ತನ್ನ ಪೂರ್ವಾಶ್ರಮದಲ್ಲಿ ಒಬ್ಬ ಡಾಕ್ಟರ್ ಆಗಿದ್ದಿರುತ್ತಾನೆ ಅನ್ನೋ ವಿಷಯ ನಿಜಕ್ಕೂ ನಮ್ಮಲ್ಲಿ ಆಶ್ಚರ್ಯವನ್ನುಂಟು ಮಾಡುತ್ತದೆ. ಅಲ್ಲಿಂದ ಮುಂದೆ ಓದುತ್ತಿದ್ದಂತೆ ನಿಮ್ಮ ಕಣ್ಣೆದುರು ಭಯ ಸುಳಿದಾಡಲು ಪ್ರಾರಂಭವಾಗುತ್ತದೆ. ತಮ್ಮ ಮಂತ್ರಶಕ್ತಿಯ ಬಲದಿಂದಾಗಿ ಈ ಅಘೋರಿಗಳು ಅನೇಕ ಸಿದ್ಧಿಗಳನ್ನು ಕರಗತ ಮಾಡಿಕೊಂಡಿರುತ್ತಾರಂತೆ. ಅವರಿಗೆ ತಮ್ಮ ಮಂತ್ರಶಕ್ತಿಯ ಮೇಲೆ ಬಲವಾದ ನಂಬಿಕೆ. ಸಾಧನಾ ಶಿಬಿರವನ್ನು ತಲುಪುತ್ತಿದ್ದಂತೆಯೇ ಲೇಖಕರಿಗೆ ಇದರ ಅನುಭವವಾಗುತ್ತದೆ. ನಿರ್ಮಲ್ ಆನಂದ್ ಅನ್ನುವ ಅಘೋರಿಯೊಬ್ಬ ಲೇಖಕರ ಕೈಗಳನ್ನು ಗೋಡೆಗೆ ಅಂಟುವಂತೆ ಮಾಡುತ್ತಾನೆ. ಅದೆಷ್ಟೇ ಪ್ರಯತ್ನ ಪಟ್ಟರೂ ಲೇಖಕರಿಗೆ ತಮ್ಮ ಕೈಗಳನ್ನು ಹಿಂಪಡೆಯಲಾಗುವುದಿಲ್ಲ. ಇದೊಂದು ಸಣ್ಣ ಉದಾಹರಣೆ. ಹೀಗೆ ಮುಂದೆ ಹೋದಂತೆಲ್ಲ ಲೇಖಕರು ಅನುಭವಿಸಿದ ಭೀಕರತೆಯನ್ನು ನಿಮ್ಮ ಕಂಗಳಿಗೆ ಉಣಬಡಿಸುತ್ತಾರೆ. ಈ ಅಘೋರ ಪಂಥವು 5 ಕಾರಗಳನ್ನು ನೆಚ್ಚಿಕೊಂಡಿದೆಯಂತೆ: ಮದ್ಯ, ಮಾಂಸ, ಮಂತ್ರ, ಮೈಥುನ, ಮೃತ್ಯು. ಇದಕ್ಕೆ ಪೂರಕವೆಂಬಂತೆ ಸಾಧನಾ ಶಿಬಿರದಲ್ಲಿ ಹಲವು ಆಚರಣೆಗಳನ್ನು ಲೇಖಕರು ನೋಡುತ್ತಾರೆ. ಅದು ಕೋಣದ ಬಲಿ ಆಗಿರಬಹುದು, ಬರಿಯ ದೃಷ್ಟಿಯನ್ನು ಆಕಾಶದೆಡೆ ಬೀರಿ ಹಾರಾಡುತ್ತಿದ್ದ ಹಕ್ಕಿಗಳನ್ನು ಯಜ್ಞಕುಂಡಕ್ಕೆ ಬೀಳುವಂತೆ ಮಾಡುವ ಕಲೆಯಾಗಿರಬಹುದು, ನಗ್ನರಾಗಿ ಸಂಮೋಹನಕ್ಕೊಳಗಾದ ಯುವತಿಯರೊಂದಿಗಿನ ಮಿಥುನ ನೃತ್ಯ ಆಗಿರಬಹುದು, ಆತ್ಮಗಳೊಡನೆ ಸಂವಾದ ಆಗಿರಬಹುದು ಅಥವಾ ಪರಕಾಯ ಪ್ರವೇಶ ಆಗಿರಬಹುದು. ಹಲವು ಸಿದ್ಧಿಗಳ ಉಲ್ಲೇಖ ಮತ್ತು ಅದರ ಪ್ರಯೋಗ ಆದುದನ್ನು ಉಲ್ಲೇಖಿಸುತ್ತಾ ಹೋಗುತ್ತಾರೆ. ಅದರಲ್ಲಿಯೂ ಖೇಚರಿ ವಿದ್ಯೆ ಎನ್ನುವಂಥ ವಿಶಿಷ್ಟ ಸಾಧನೆ ಮಾಡಿದ ಹಿರಿಯ ಅಘೋರಿಯೊಬ್ಬರೊಡನೆ ಆದ ಸಂವಾದವನ್ನು ಉಲ್ಲೇಖಿಸುತ್ತಾರೆ. ಈ ಖೇಚರಿ ವಿದ್ಯೆ ಅಂದರೆ ತಮ್ಮ ಬಾಯಿಯ ತಾಲು, ಮೇಲ್ಭಾಗದ ಹಲ್ಲು ಮತ್ತು ಅಂಗಳದ ಮಧ್ಯ ಭಾಗವನ್ನು ತಮ್ಮ ಉಗುರಿನಿಂದ ಕೊರೆದು ರಂಧ್ರ ಮಾಡುವುದು. ಹಾಗೆ ಮಾಡಿ ಆಜ್ಞಾ ಚಕ್ರ ಮತ್ತು ಸಹಸ್ರಾರ ಚಕ್ರವನ್ನು ಭೇದಿಸುವುದು. ಇದನ್ನು ಸಾಧಿಸಿದವನಿಗೆ ರೋಗದಿಂದ ಮರಣ ಬರುವುದಿಲ್ಲವಂತೆ, ನಿದ್ದೆ ಇರುವುದಿಲ್ಲವಂತೆ ಮತ್ತು ನೋವುಂಟಾಗುವುದಿಲ್ಲವಂತೆ. ಅಬ್ಬಾ, ಅದೆಂಥ ಸಿದ್ಧಿ ಅಲ್ವಾ! ಆದರೆ ಅದನ್ನು ಸಾಧಿಸಲು ಅಘೋರಿಗಳಂಥ ಹಠಯೋಗಿಗಳಿಗಷ್ಟೇ ಸಾಧ್ಯ ಅನ್ನುವುದು ನನ್ನ ಅಭಿಪ್ರಾಯ.